ಇವತ್ತು ನಾವು ಸೋಂದಾಕ್ಕೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಸೋಂದಾ ಸಡನ್ ಪ್ಲ್ಯಾನ್. ಮಲ್ಕೊಂಡಿದ್ದೆ, ಎಪ್ಸಿ ಮುಖ ಅಂತ ತೊಳೆದಿಲ್ಲ, ಹಾಗೆ ಹೀರೋ ಥರ ಇದ್ದೀನಿ, ಅದು ವಿಷಯ ಬೇರೆ. ಹಂಗೆ ಎಪ್ಸ್ಕೊಂಡು ಕರ್ಕೊಂಡು ಬಂದಿದ್ರೆ ಹೋಗಿ ನೋಡುವ ಹೇಗಿದ್ದೇಳಿ. ಹಲೋ ಗೈಸ್, ನಾವಿವತ್ತು ಎಲ್ಲಿ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ನಂಗೆ ಗೊತ್ತುಂಟು ಸೊಂದ ಎಂದಕ್ಕೆ ಸ್ಮಾರ್ಟ್ ಪೀಪಲ್ಸ್ ನ ಹಂಗೆ ಏನೋ ಮಾಡ್ತಿದ್ರೆ ಬಹುಮಾನ ಕೊಟ್ಟಿದ್ರಂತೆ. ಹೌದಾ? ನನಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ರು. ನೋ ಕಾಮೆಂಟ್ಸ್. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಿಂಗೆ ನೀನು ಇಷ್ಟು ಸ್ಮಾರ್ಟ್ ಹುಡ್ತಾನೆ ಇದ್ದೀಯಾ ಈಗ? ಜಸ್ಟ್ ಆಮೇಲೆ ಹಿಡ್ಕೊಂಡು ನನ್ನ ಹತ್ರ ಬರ್ತೀಯ ಮರಿ. ಅಲ್ಲಿ ಸ್ಮಾರ್ಟ್ ಆಗಿರೋರು ಸೋಂದಾ ಹೋಗ್ತಾ ಇದ್ವಿ, ಮಿಡ್ಲಲ್ಲೇ ಮಳೆ ಬಂತು. ಇದ್ಯಾವುದೋ ನಿಮಗೆ ಸಣ್ಣ ಅಂಗಡಿ, ಅಲ್ಲಿ ಬಂದು ನಿಂತಿದ್ದೇವೆ. ಮಿಸ್ಟರ್ ದೇವರಾಜ್ ಅವರ ಇದು ಮಳೆ ಸಡನ್ ಆಗಿ ಮಳೆ ಬಂತಲ್ಲ, ಇಲ್ಲಿ ನೋಡು ಸಡನ್. ಅಲ್ಲಿ ನೋಡು, ನಿಂಗೆ ಶತ್ರುಗಳು ಏನೇ ಹೇಳ್ಬೋದು, ನೀನು ಏನ್ ಕೆಲಸ ಮಾಡ್ತಿದ್ದಿ ನೋಡು, ಅದ್ರ ಮೇಲೆ ಫೋಕಸ್ ಮಾಡ್ಬೇಕು ನೀನು. ಶತ್ರುಗಳನ್ನ ನಿನ್ ಲೆಕ್ಕಕ್ಕೆ ಹೀರೋ. ಅದೇ ಏನೊಂದು ಇಂಥ ಜೊತೆ ನೀ ತಪ್ಪ ಇಂಥ ಅಸ್ಪಷ್ಟವಾದ ನಿರ್ಬಂಧಿತವಾದಂತಹ ಮಕ್ಕಳನ್ನು ಹಾಕಿಕೊಂಡು ನಾವು ತಿರುಗುತ್ತಿರುವಾಗ ನಮ್ಮಂತ ಮನುಷ್ಯರಿಗೆ ಎಲ್ಲಿ ಅದ್ ಬಿಡು. ಈ ಸಡನ್ ಆಗಿ ಮಳೆ ಬಂತಲ್ಲ, ಇದು ನಂಗೆ ಹೇಗೆ ಅನ್ಸ್ಕೊಂಡ್ರೆ ಇದ್ರ ಬಗ್ಗೆ ಈ ಮಣ್ಣು ಸ್ಮೆಲ್ ಇದೆಯಲ್ಲ, ಈಗ ಸಡನ್ ಆಗಿ ಮಳೆ ಬಂದಾಗ ಭಾರಿ ಫ್ರೆಶ್ ಅನ್ಸುತ್ತೆ. ಭಾರಿ ಚಂದ ಇದೆ. ಈಗ ಮಣ್ಣು ಸ್ಮೆಲ್ ನೋಡ್ತಾನೆ ಈಗ ನಮ್ದು ನೋಡಿ ಫ್ರೆಂಡ್ಸ್, ಜೀವನನೇ ಇಷ್ಟು. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಏನೂ ಗೊತ್ತಾಗಲ್ಲ. ಅದೇ ಜೀವನ ಹಂಗೆ ನಡೀತಾ ಇರ್ಬೇಕು. ನಡೆಯುವಾಗ ಕಲ್ಲು ಮುಳ್ಳು ಎಲ್ಲ ಬರ್ತದೆ, ಕಲ್ಲು ಮುಳ್ಳು ಎಲ್ಲ ಬರ್ತದೆ. ಅದನ್ನ ನಾವು ಸರಿಸಿಟ್ಟು ನಾವು ಮುಂದೆ ನಡೀತಾ ಇರ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ದಾಟ್ ಹೋದ್ರೆ ಗಾಡಿ ಪಂಚರ್ ಆಗ್ತದೆ, ಸರಸ್ ಹೋಗ್ಬೇಕು. ನಂದಲ್ಲ, ನಮ್ ದೋಸ್ತ್ ಗಾಡಿ ಅಂದ್ಮೇಲೆ ನಮ್ದಂಗೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಬಿಟ್ಬಿಡಿ. ನೀವೆಲ್ಲ ಇವನ್ನ ಹಿಂದಿನ ವ್ಲಾಗ್ ಅಲ್ಲಿ ನೋಡಿರ್ಬೋದು. ಇವ ಸಿಂಗಲ್ ಇದ್ದ. ನಾವು ಹಿಂದಿನ ವ್ಲಾಗ್ ಅಲ್ಲಿ ಮೆಸೇಜ್ ಕೊಟ್ಟಿದ್ವಿ, ಸಿಂಗಲ್ ಇದ್ದ, ಏನಾದ್ರು ಮಾಡಿ ಹೇಳಿ. ಏನಾದ್ರು ಮಾಡಿ ಅಲ್ಲ, ಹಿಂಗೆ ಬ್ಯಾಗ್ ತೋರಿಸಿ ಸಿಂಗಲ್ ಆಗಿದ್ದ. ಈಗ ಅವಂಗೆಲ್ಲ ಸಿಂಗಲ್ ತೋರಿಸ್ಲಿ. ನೀವು ಹೇಳ್ದಂಗೆ ಸಿಂಗಲ್ ಇಲ್ಲ. ನಿಮ್ಮ ಖಾತೆದಾಗ 2 ಹುಡುಗಿಯರು ಅದಾರ, ಐಸು ಮತ್ತೆ ಯಾರಲ್ಲ ಕಂಪ್ಯೂಟರ್ ಕ್ಲಾಸ್ ಹುಡುಗಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮನೋಜ್ ಕುಮಾರ್ ಶರ್ಮಾ ಅಲ್ಲ, ಬೆಳಗ್ಗೆ ಎದ್ರೆ ಗುಗ್ಲಿ ಶರತ್ ಆಗ್ತಾರೆ. ಶರತ್ ಮಧ್ಯಾಹ್ನ ಆದ್ರೆ ಮನೋಜ್ ಕುಮಾರ್ ಶರ್ಮಾ ತಲ್ಪಲ್ ಮೂವಿದು. ರಾತ್ರಿ ಹಾರ್ದಿಕ್ ಪಾಂಡ್ಯ ಪ್ಯೂರ್ ಚಪ್ರಿ ವರ್ಕೌಟ್. ನಮ್ಮ ಈ ದೋಸ್ತಂಗೆ ಅವ್ನ ಬೆಸ್ಟ್ ಫ್ರೆಂಡ್ 500 ನೋಟ್ ಕೊಟ್ಟಿದೆ, ಅದೇನೋ ಹಾರ್ಟ್ ಶೇಪ್ ಮಾಡಿ. ಈಗ ಮಳೆ ಕಡಿಮೆ ಆಯ್ತು, ಕಡಿಮೆ ಆಗಿಲ್ಲ ಅಷ್ಟೇ, ಸ್ವಲ್ಪ ಇದೆ, ಬಟ್ ಹಂಗೆ ಹೋಗುವ. ಈಗ ನೋಡಿ, ಇವ ಮುಂದೆ ಜರ್ನಲಿಸ್ಟ್ ಆಗುವ. ನಿಮ್ಗೆ ಮುಂದೆ ಏನಾದ್ರು ಸಮಸ್ಯೆ ಇದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ನಿಮ್ಗೆ ಏನಾದ್ರು ಹಿಂಗೆ ಹುಡುಗಿರ್ನ ಬಿಸ್ಕೊಳ್ಳೋ ಟ್ರಿಕ್ ಬೇಕಂದ್ರೆ ಇವನ್ನ ಕೇಳ್ಬೋದು. ಇವ್ರದ್ದು ಕಾಲೇಜಲ್ಲಿ ಒಂದು ದೊಡ್ಡ ಗ್ಯಾಂಗ್ ಉಂಟು. ಅದೆಲ್ಲ ಬೇಡ, ವರ್ಷ ಕಡಿಮೆ ಅಂತಂದ. ನಾವೀಗ ಜಸ್ಟ್ ದೇವರ ಒಳಗೆ ಬಂದಿದ್ದೇವೆ. ಇಷ್ಟೊತ್ತು ನಮಗೂ ಗೊತ್ತಿಲ್ಲಾಗಿತ್ತು, ಏನಂದ್ರೆ ಇದು ಬರ್ತ್ಡೇ ಕೇಕ್ನ ಕಟ್ ಮಾಡ್ಲಿಕ್ಕೆ ಬಂದಿದ್ರಿ ಇಲ್ಲಿ. ಇದು ನಮಗೆ ಸಿಕ್ಕಿರುವ ಇದನ್ನ ನಾವು ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಇದನ್ನ ಮ್ಯೂಸಿಯಂ ಅಲ್ಲಿ ಇಡ್ಬೋದು, ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಯಾರಿಗಾದ್ರೂ ಬೇಕಾದಲ್ಲಿ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಹಳೆ ಕಾಲದಂತ ನಮ್ಮ ಜರ್ನಲಿಸ್ಟ್ ಆದ ವಿನಾಯಕ್ ಅವರು ಖಚಿತಪಡಿಸಿದ್ದಾರೆ.
ಇಲ್ಲೇ ಸುಮಾರು ಹಳೆ ಕಾಲದ ವಸ್ತುಗಳಿದೆ. ಇದು ಇಸ್ತ್ರಿ ಪೆಟ್ಟಿಗೆ, ಅದು ಯುನೀಕ್, ಫ್ಯಾಬುಲಸ್, ಫ್ಯಾಂಟಾಸ್ಟಿಕ್. ಈ ರಹಸ್ಯವಾದ ಜಾಗದಲ್ಲಿ ಈಗ ನಾವು ಒಂದು ರಹಸ್ಯವಾದ ಮಿಷನ್ಗೆ ಬಂದಿದ್ದೇವೆ. ಆ್ಯಕ್ಚುಲಿ ನಾವೆಲ್ಲ ಈಗ ಸ್ಪೈ, ಈ ಧುರಂಧರ್ ಮೂವಿಯಲ್ಲಿ ಹೇಗೆ ಅವ ಸ್ಪೈ ಆಗಿದ್ನೋ ಹಾಗೆ ನಾವೀಗ ಸ್ಪೈ ಆಗಿದ್ದೇವೆ. ಇಲ್ಲಿ ದೇವರ ಹೊಳೆಯಲ್ಲಿ ಬಾಂಬ್ ಇದೆ ಅಂತ ನಮಗೆ ಗೊತ್ತಾಗಿದೆ. ಇರ್ಲಿ ನೀ ಸತ್ರ ನೀ ಸತ್ಗಿತ್ರಲಿ ಏ ವಿಡಿಯೋ ಮಾಡಕತ್ತೀನಿ. ಹ್ಯಾಪಿ ಬರ್ಡೇ ಟು ಯು ಬಸ್ಸು, ಹ್ಯಾಪಿ ಬರ್ಡೇ ಟು ಯು ಮಿಂಗಲ್ ಬಸ್ಸು, ಹ್ಯಾಪಿ ಬರ್ಡೇ ಟು ಯು. ಸಿಂಗನ ಬರ್ತಡೆ ನಿಂದ್ರಿ, ಸಿಂಗಂತ ನಿಂದ್ರಲಿ ಕಟ್ಟಾಗಿ. ಅವ್ರು ಮಾಡೋದು ಬೇಡ, ತಿನ್ಸೋದು ಬೇಡ. ನನ್ ಸ್ವಲ್ಪ ತಿನ್ಸು, ನಂಗೆ ಯಾಕಡೆ ಅಪ್ಪ ನೀ ಬೇಕಂದ್ರೆ ತಿನ್ಸಲ್ದಾಗ ಜಾಸ್ತಿ ನಿಂಗೆ ನಂಗೆ ತಿನ್ಸದ್ ನೀ ಫ್ಲೇವರ್ ಯಾತಂದಿ ಯಾವ್ದೇನೋ ಗೊತ್ತಿಲ್ಲ ಅಣ್ಣ. ಎರಡ ಇದ್ದದ್ದು ಕಣ್ಣಿಗೆ ಏನ ಆಸ್ ಅ ಸ್ಪೈ ನಂಗೆ ಇವತ್ತು ಇಲ್ಲಿ ಏನೂ ಸಿಕ್ಕಿಲ್ಲ. ನೆಕ್ಸ್ಟ್ ಟೈಮ್ ಇಲ್ಲೇ ಬಂದು ಏನಾದ್ರು ಹುಟ್ಟಬೇಕು. ಇಲ್ಲಿ ಬಂದು ಹುಡುಕಿದ್ದಕ್ಕೆ ಒಂದು 10 ರೂಪಾಯಿ ಸಿಕ್ಕದೆ. ಕಾಣಿಸೋಂಗ್ ಉಂಟೇನೋ 10 ರೂಪಾಯಿ ಸಿಕ್ಕ. 10 ರೂಪಾಯಿ ಇದೆ ಇದು. ಎಷ್ಟು ಜನ ಅದಾರೆ ಎಣಿಸು. ನಾವು 9 ಜನ ಇದ್ದೇವೆ. ಸಿಕ್ಕದವನಿಗೆ 1 ರೂಪಾಯಿ ಹೆಚ್ಚಿಗೆ. ಈ ದೇವಕೆರೆ ಹೊಳೆಯಲ್ಲಿ ನಮ್ಗೀಗ ಒಂದು ಶಿವಲಿಂಗ ಜಾಗ ಕಂಡಿದೆ. ಇಲ್ಲಿ ನೀವು ನೋಡ್ಬೋದು ನೀವು. ನಾನು ಮತ್ತು ನನ್ನ ಸ್ಪೈ ಗ್ಯಾಂಗ್ ಎಲ್ಲರೂ ಸೇರಿ ತುಂಬ ಹುಡುಕಿದ್ವಿ. ಬಟ್ ಇಲ್ಲಿ ಯಾವುದೇ ಥರದ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಕಂಡು ಬಂದಿಲ್ಲ. ಹಾಗಾಗಿ ಈಗ ಮುಂದೆ ಹೋಗ್ತಾ ಇದ್ದೇವೆ. ಮುಂದಿನ ಗುರಿ ದೇವರಿಷ್ಟ.